ಮೇಲೆ ಆಶೀರ್ವಾದ ಎಲ್ಲ ಗುರುವಂತರಾದ ನಮ್ಮೆಲ್ಲರಿಗೂ ವಂದನೆಗಳನ್ನು ವಿಷಯದ ಪ್ರಥಮದಲ್ಲಿ ಆದಂಥ ಅನುಭವ ಯಾವುದು ಆನಂದ. ಇದು ಮೊಟ್ಟ ಮೊದಲು ಪ್ರತಿಯೊಂದು ಜೀವಿಗೆ ಐತಿ. ಅದನ್ನ ಮರೆತು ಹೊರಗೆ ಆನಂದ ಐತಿ, ಹೊರಗೆ ಐತಿ ಅಂತ ಹೊರಗೆ ಬಿಡುತ್ತೆ. ಅದನ್ನ ನೆನಪು ಮಾಡ್ಕೊಂಡಂತೆ ಮೊದಲಿಗೆ ಆದಂತ ಅನುಭವದ ಆನಂದವನ್ನ ನೆನಪು ಮಾಡ್ಕೊಂಡ್ರೆ ಅದು ತನ್ನಲ್ಲೇ ಐತಿ, ತನ್ನ ಬಿಟ್ಟು ಹೊರಗಿಲ್ಲ ಅನ್ನೋದು ಖಾತ್ರಿ. ಇದನ್ನ ಅನ್ಯತಾ ಭಾವದಾಗ ಗೊತ್ತಾಗತ್ತೆ ನಾನು ಹೊರಗೆ ಐತಿ ಅಂತ. ಅದಕ್ಕೆ ನಿನ್ನ ಭಾವದಾಗ ಉಳ್ಕೋ, ನಿನ್ನ ಭಾವದಾಗ ಉಳ್ಕೊಂಡೆ ಅಂದ್ರೆ ನಿನಗೆ ಆನಂದ ಐತಿ, ನಿನ್ನ ಸುಖ ಸ್ವರೂಪ. ಅದಕ್ಕೆ ಅವರು ನಿಮಿಷಾರ್ಥವಾಗಿ ನಿಮ್ಮ ನೆನವಿನಿಂದಲೇ ಮುಗಿಸ್ತೀವಿ. ನಿಮ್ಮ ನೆನವು ಅಂದ್ರೆ ನಾನು ಏನದೀನಿ ಅದನ್ನ ನೆನಪನೆ. ಪ್ರತಿದಿನ ಇದನ್ನ ನೆನಪು ಮಾಡ್ಕೊಂತ ಗಟ್ಟಿಗೊಳಿಸುವಂತ ಬಂದಿವ ಅಂದ್ರೆ ಮುಕ್ತಿ ಐತಿ. ನಾನು ಮುಕ್ತನಾದೇನೆ ಅನ್ನೋ ಅನುಭವಕ್ಕೆ ಬರ್ತದೆ. ನಾವು ಆ ನೆನಪಿನಾಗ ಹೋಗುದಿಲ್ಲ, ಅನ್ಯ ನೆನಪಿನಾಗ ಹೋಗ್ತೀವಂತೆ ನಾವು ಬಂಧನಕ್ಕೀಡ. ಯಾವ್ದು ಮೊದಲಿಗೆ ಐತಿ ಕೊನೆಗೂ ಅದ ಐತಿ. ಮಧ್ಯಂತರದೊಳಗೆ ನಾವು ಬೇರೆ ಆಗಿವಿ, ಬೇರೆದಕ್ಕೆ ಹುಡುಕಾಕತ್ತೀವಿ. ಮೊದಲಿಗೆ ಹಾವಿಲ್ಲ, ಕೊನೆಗೂ ಹಾವಿಲ್ಲ. ಮಧ್ಯಂತರದೊಳಗೆ ಹಾವು ದೂರ ಐತಿ ಹಗ್ಗದೊಳಗೆ. ಹಗ್ಗ ಮೊದಲಿಗೂ ಹಗ್ಗನ ಐತಿ, ಕೊನೆಗೂ ಹಗ್ಗನ ಐತಿ. ಅನ್ಯತಾ ಭಾವದೊಳಗೆ ಹಗ್ಗ ದೂರ ಆಗ್ತೈತಿ, ಹಗ್ಗದೊಳಗೆ ಹಾವು ದೂರ ಆಗ್ತೈತಿ. ಆ ಹಾವಿನ ಭಯ ನಮ್ಗೆ ಕಾಣ. ಹಂಗೆ ನನ್ನ ನೆನಪು ನಾನು ಯಾವಾಗಲೂ ಅದೇನಿ, ನಾನು ಸುಖ ಸ್ವರೂಪದೇನೆ ಅಂತ ನೆನಪು ಮಾಡ್ಕೊಂಡಾಗ ಯಾವುದೇ ದುಃಖ ಆಗುದಿಲ್ಲ. ಅನ್ಯತಾ ಭಾವದೊಳಗೆ ದುಃಖ ಐತಿ. ಆ ಅನ್ಯತಾ ಭಾವವನ್ನ ಕಳ್ಕೊಂಡಾಕೆ ನನ್ನ ನಿಜವನ್ನ ನಾನು ತಿಳ್ಕೋಬೇಕು. ಅದನ್ನ ನಾವು ಮಾಡ್ಕೋಬೇಕು. ಅದೇ ಪ್ರಥಮಾನುಭೂತಿ. ಅದನ್ನ ನೆನಪು ಮಾಡ್ಕೋಬೇಕು. ಸರ್ ಹೇಳಿದ್ರಲ್ಲ, ಎರಡು ಕಲ್ಪನೆಗಳ ಮಧ್ಯಂತರ ಸ್ಥಿತಿ, ಅದಕ್ಕೆ ಸಂಧ್ಯಾ ವಂದನೆ. ಎರಡು ಕಲ್ಪನೆಗಳ ಮಧ್ಯಂತರ ಸ್ಥಿತಿ ಏನ ಅವಕಾಶ ಐತಲ್ಲ, ಆ ಸ್ಥಿತಿ ನೆನಪು ಮಾಡ್ಕೊಂಡಾಗ ಅದು ಆನಂದನ ಐತಿ. ಅನ್ಯ ಭಾವನೆ ಅಂತಾದ ದುಃಖ ಐತಿ. ನಾವು ಅದನ್ನ ಮರೆತು ಬಿಡ್ತೇವ. ಯಾಕಂದ್ರೆ ಕ್ಷಣಿಕ ಒಂದು 5-6 ಸೆಕೆಂಡ್ ಅಥವಾ ಒಂದು ಅವ್ರವ್ರ ಸಂಸ್ಕಾರಕ್ಕೆ ಅನುಸಾರವಾಗಿ ಅದನ್ನ ಪುನಃ ನೆನಪು ಮಾಡ್ಕೊಂಡಾಗ ಅದನ್ನ ಗಟ್ಟಿಗೊಳ್ಕೊಂತ ಬರ್ತದೆ. ಪ್ರತಿಯೊಂದು ಜೀವನೂ ಆನಂದದಿಂದನ ಉದಯ ಆಗ್ಯವು, ಆನಂದದಿಂದನ ಅವು ಆನಂದ ನಾವು ಬಯಸ್ತೇವೆ. ಎಲ್ಲಾ ಜೀವನೂ ಎಲ್ಲದರಲ್ಲಿಯೂ ಆನಂದನ ಬಯಸ್ತೇವೆ. ನಾವು ಯಾವುದ್ರಾಗ ಏನಾದ್ರು ದುಃಖ ಬೇಡ್ತೇವೆ, ಎಲ್ಲದರಲ್ಲೂ ಸುಖನ ಬೇಡ್ತೇವೆ. ದುಃಖ ಒಂದೀಟ ಬೇಕಂತೀವನ್ನ ಯಾರು ಇಲ್ಲ. ಯಾಕಂದ್ರೆ ನಾವು ಮೂಲತಃ ಆನಂದ ಸ್ವರೂಪ. ಆ ಆನಂದದ ಅನುಭವವನ್ನ ಮಾಡ್ಕೊಳಕ ನಾವು ಪ್ರಯತ್ನ ಮಾಡ್ತೀವಿ. ಇದ ಜನ್ಮದಾಗ ಸಾಧ್ಯ ಐತಿ, ಉಳಿದ ಜನ್ಮದಾಗ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಆನಂದವನ್ನು ಹುಡುಕಾಕತ್ತೇವು ಅಷ್ಟೇ. ಅದ್ರ ನೆನಪು ಮಾಡ್ಕೊಂಡಂತ ಸಾಮರ್ಥ್ಯ ವಿವೇಕ ಆಗಿಲ್ಲ. ಈ ಮನುಷ್ಯ ಜನ್ಮದಾಗ ಆ ವಿವೇಕ ಐತಿ, ಅದನ್ನ ಜಾಗೃತಿಗೊಳಿಸುವುದು. ಆ ವಿವೇಕವನ್ನ ಜಾಗೃತಿಗೊಳಿಸುವುದು. ನಾನು ಯಾರಿದ್ದೀನಿ ಅನ್ನುವಂತ ವಿವೇಕ ನನ್ನಲ್ಲಿ ಜಾಗೃತ ಆಗ್ತದೆ. ಯಾವ್ದು ನಿತ್ಯ ಯಾವ್ದು ಅನಿತ್ಯ ಅನ್ನೋದು ಜಾಗೃತಗೊಳಿಸೋದು. ಆ ನಿತ್ಯ ಇದ್ದದ್ರ ಕಡೆ ಲಕ್ಷ್ಯ ಆಗ್ತಂದ್ರೆ ಅಲ್ಲೇ ಆನಂದ ಐತಿ. ಅನಿತ್ಯವನ್ನ ಅನಿತ್ಯವಂತನ ನಮ್ಗೆ ದುಃಖ ಆಗಿರ್ತೈತಿ. ಈ ದೂರಾಂತೂರಿಕೆ ಎಲ್ಲ ಹೆಂಗೈತಿ ಅಂದ್ರೆ ಅನಿತ್ಯ ಐತಿ. ಇದು ಈ ವಿಕಾರದಿಂದ ಕೂಡಿದಂತ ತೋರಿಕೆ ದುಃಖವನ್ನ ಕೊಡುದು. ಯಾಕಂದ್ರೆ ಮೂಲತಃ ಇದು ದುಃಖ ಸ್ವರೂಪನ ದುಃಖವನ್ನ ಕೊಡುದಿಲ್ಲ. ಅದಕ್ಕೆ ಇದು ನಿನ್ನ ಭಾವದಾಗ ಐತಿ. ನಿನ್ನ ಭಾವವನ್ನ ಆ ಭಾವನೆಯನ್ನು ಕಳ್ಕೊ, ನಿನ್ನ ಭಾವದಾಗ ನೆಲೆಯಾಗಿ. ಅದಕ್ಕೆ ಏನ್ ಮಾಡೋದು? ಏನು ಮಾಡೋ ಅವಶ್ಯಕತೆ ಇಲ್ಲ. ಏನು ಮಾಡೋ ಅವಶ್ಯಕತೆ ಇಲ್ಲ. ಸಲಹೆ ಸುಮ್ಮನೆ ಇರೋದೇ ನಿಜ ಯೋಗ. ಸುಮ್ಮನೆ ಇದ್ದಾಗ ಇದು ಅನುಭವಕ್ಕೆ ಬರ್ತೈತಿ. ಏನಾರ ಮಾಡೋ ಹೊತ್ನಾಗ ಅನುಭವಕ್ಕೆ ಬರ್ತದೆ. ಏನಾರ ಮಾಡೋ ಹೊತ್ನಾಗ ಆ ನೆನಪು ಇರ್ತೈತಿ, ನಿನ್ನ ನೆನಪು ಹಾಕ. ಅದಕ್ಕೆ ನಿನ್ನ ಉಳಿಬೇಕಂದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಇದಕ್ಕೆ ಪ್ರಯತ್ನ ಮಾಡುವ. ಆ ಸುಮ್ಮನೆ ಇರಾಕ ಪ್ರಯತ್ನ ಮಾಡು. ನೀ ಏನಾರ ಆಗಕ್ ಕೊಟ್ಟಿ, ಅದಕ್ಕೆ ದುಃಖ ಆಗೈತಿ. ಏನೋ ಆಗ್ಬಂಡಿ ನೀನ್ ಇದಕ್ಕಿದ್ದಂಗೆ. ನಾವು ಇದಕ್ಕಿದ್ದಂಗೆ ಇರೋದ ಬಹಳ ಕಠಿಣ. ಏನಾರ ಮಾಡೋದಂದ್ರೆ ಹಗರ, ಸುಮ್ಮನೆ ಇರೋದಂದ್ರೆ ಬಹಳ ಕಠಿಣ. ಹೌದಂದ್ರೆ ಸುಮ್ಮನೆ ಇರಾಕ ಆಗುದಿಲ್ಲ. ಏನಾರ ಮಾಡೋದಂದ್ರೆ ಪಟ್ನ ಮಾಡ್ತೇವೆ. ಸುಮ್ಮನೆ ಇರಂದ್ರೆ ಎಲ್ಲಿ ಎಷ್ಟೊತ್ತನ ಇರ್ತೇವೆ? 1 ಸೆಕೆಂಡ್ 2 ಸೆಕೆಂಡ್
ಯಾಕೆ ಮನಸ್ಸು ಒಳಗ ಸಂಸ್ಕಾರ ಹಂಗೈತಿ. ಹೊರಗೆ ಹೋಗಿ 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 ಅದಕ್ಕೆ ಏನಾಗೈತಿ, ಹೊರಗೆ ಹೋಗ್ಬೇಕನ್ನುವಂತ ಅಪೇಕ್ಷೆ ಹೊರಗೆ ಐತಿ. ಸುಖ ಅನ್ನೋದು ಹೊರಗೆ ಐತಿ. ಸುಮ್ಮನೆ ಇದ್ದಾಗ ಅದು ಅನುಭವಕ್ಕೆ ಬರಂಗ ಇರ್ತೈತಿ. ಆದ್ರ ಸುಮ್ಮನೆ ಇರಕ್ಕೆ ಅವಕಾಶನೇ ಕೊಡೋದು, ಹೊರಗೆ ಹುಡುಕಕತ್ತೇವೆ. ಯಾಕಂದ್ರೆ ಜನ್ಮ ಜನ್ಮಾಂತರ ಆ ಸಂಸ್ಕಾರ ಬಂದೈತಿ. ಅದಕ್ಕೆ ಆ ಸಂಸ್ಕಾರ ಕಳ್ಕೊಂಡ ಸಲುವಾಗಿ ಯಾವ್ದು ನಿತ್ಯ ಐತಿ ಯಾವ್ದು ಅನಿತ್ಯ ಐತಿ ಅನ್ನೋದನ್ನ ಅರಿಯಾಕ ಪ್ರಯತ್ನ ಮಾಡಿ. ಈ ತೋರಿಕೆ ನಿತ್ಯ ಐತೋ ಏನ್ ತೋರಿಕೆ ಅನಿತ್ಯ ಐತೋ ಅನ್ನೋದನ್ನ ವಿಚಾರ ಮಾಡಿ. ಅದಕ್ಕೆ ತೋರಿಕೆಗೆ ಆಧಾರ ನೀನದಿಯೋ ಏನ ಆ ತೋರಿಕೆ ನಿನ್ನೊಳಗೆ ಐತಿ ಅನ್ನೋದನ್ನ ವಿಚಾರ ಮಾಡಿ. ತೋರಿಕೆ ಯಾವಾಗ ಐತಿದ್ರೆ ಎಚ್ಚರ ಅವಸ್ಥೆ ಒಳಗೆ. ಈ ಎಚ್ಚರಿಕೆ ಬಂದ ಮಾತ್ರ ತೋರಿಕೆ. ನಿದ್ರೆಗೆ ಹೋದಾಗ ಇದು ಎಲ್ಲಿ ಆಗಿತ್ತು, ನಿನ್ನೊಳಗೆ ಆಗಿತ್ತು. ನೀ ಭಾವ ಮಾಡ್ಕೊಂಡಾಗ ಐತಿ, ನೀ ಭಾವನೆ ಮಾಡ್ಕೊಂಡಾಗ ಇಲ್ಲ. ಸರ್ ಹೇಳಿದ್ರಲ್ಲ, ನೀವು ಜಿಲೇಬಿಯ ಭಾವನೆ ಮಾಡ್ಕೊಂಡಾಗ ಸುಖ ಅನಿಸ್ತೈತಿ. ಆದ್ರೆ ಆ ಜಿಲೇಬಿ ಕಡೆ ಲಕ್ಷ್ಯ ಕೊಟ್ಟಾಗ ಅದು ಅಂಟಾಯ್ತು ಅಥವಾ ಅದು ಇನ್ನೊಂದು ಏನಾಗಿತ್ತು ಅನ್ನೋದ್ ಕಡೆ, ಜಿಲೇಬಿ ಕಡೆ ನೋಡೋದ್ನ ಸುಖ ಇಲ್ಲ. ಜಿಲೇಬಿ ಭಾವನೆ ಮಾಡ್ಕೊಂಡಾಗ ಆ ಸುಖದ ಭಾವನೆ ಮಾಡ್ಕೊಂಡಾಗ ಸುಖ. ಅದಕ್ಕೆ ಆ ನಿನ್ನೊಳಗೆ ಐತದು. ನಿನ್ನನ್ನು ಆಶ್ರಯಿಸಿಕೊಂಡು ವಿಷಯಾದಿಗಳಲ್ಲಿ ಸುಖ ತೋರ್ತೈತಿ ಹೊರತಾಗಿ ವಿಷಯಾದಿಗಳಲ್ಲಿ ಮೂಲತಃ ಸುಖ ಇಲ್ಲ. ಅದಕ್ಕೆ ನಿನ್ನ ಭಾವವನ್ನ ನೀನು ಪ್ರಥಮದಲ್ಲಿ ಏನದಿ ಅನ್ನೋದನ್ನ ಆ ಅನುಭವ ತೋರಿಸಿಕೊಟ್ಟಿರ್ತೈತಿ. ಕ್ಷಣಿಕವಾಗಿ ಎಚ್ಚರ ಗಾಢ ನಿದ್ರೆಯಿಂದ ಎಚ್ಚತ್ತ ಕೂಡಲೇನ ಅದ ಅನುಭವ ಬರ್ತೈತಿ. ಅಲ್ಲಿ ಯಾವ ಕಲ್ಪನೆ ಇರ್ತದ ಮುಂದೆ ಹೆಂಗ ಈ ತೋರಿಗೆ ಭಾವ ಬರಾಕತ್ತೈತಿ, ಹಂಗಂಗ ಅದು ದುಃಖ ಆಗಂಗ ಚಲೋ. ನಿದ್ರೆ ಒಳಗ ಆರಾಮ ಇದ್ದೆ ನಾನು ಅಂತ ಹೇಳ್ತೇನೆ. ಎಚ್ಚರಿಕೆ ಬಂದ ಕೂಡಲೇ ಸಂಕಟ ಆಗಂತ. ಯಾಕೆ ಇದು ಸಂಕಟ ಅವಸ್ಥೆ ಐತಿ, ಸಂಕಟ ಕೊಡುವಂತ ಅವಸ್ಥೆ. ಸುಖ ಕೊಡುವುದು ಯಾರಿಗೂ ಸುಖ ಕೊಟ್ಟಿಲ್ಲ. ಯಾಕಂದ್ರೆ ಸುಖ ಕೊಟ್ಟಿದ್ರೆ ನಿದ್ರಾ ಅವಸ್ಥೆ ಅವಶ್ಯಕತೆನೇ ಇದ್ದಿಲ್ಲ. ನಿದ್ರಾ ನಿದ್ರೆ ಹೋಗುವ ಅವಶ್ಯಕತೆ ಇದ್ದಿಲ್ಲ. ಇಲ್ಲಿ ಸುಖ ಕೊಡುದಿಲ್ಲ ಅಂತ ನಿದ್ರಾ ಅವಸ್ಥೆಯನ್ನು ಅವಲಂಬನೆ ಆಗಬೇಕು ನಾವು. ಅದಕ್ಕೆ ಇದು ಮರೆತಾಗದ ಸುಖ ಐತಿ. ಇದನ್ನ ಪೂರ್ಣ ನಾಶ ಮಾಡ್ಕೋಬೇಕು. ಪೂರ್ಣ ಈ ಭಾವನೆಯನ್ನ ನಾಶ ಮಾಡ್ಕೋಬೇಕು. ಇದು ದುಃಖಕರ ಅಂತ ತಿಳ್ಕೊಂಡು ವಿವೇಕದಿಂದ ತ್ಯಾಗ ಮಾಡಿದ್ರೆ ಮಾತ್ರ ಆ ಸುಖ ನಾನಾದೇನೆ ಅನ್ನೋದು ಹೊಳಿತು. ಅದಕ್ಕೆ ಏನೂ ಆಗುವ ಅವಶ್ಯಕತೆ ಇಲ್ಲ. ಏನಾರ ಆದಾಗ ನೀನು ದುಃಖ ಹೊಂದಿ, ಏನೂ ಆಗೋಣ, ನೀನಾಗೆ ಉಳಿ. ನೀನಾಗಿ ಉಳಿದಾಗ ಸುಖ ಐತಿ. ಇನ್ನೊಂದು ಏನಾರ ಆದೇನ ದುಃಖ. ನಾ ಶರೀರ ನಾನ್ ಹಾಕಿನಿ ಎಚ್ಚರಿಕೆ ಬಂದ್ಕೂಡಲೇ ಅದಕ್ಕೆ ದುಃಖ ಕೊಡ. ಅಲ್ಲಿ ನೋಸ್ತೈತಿ, ಇಲ್ಲಿ ನೋಸ್ತೈತಿ. ಆ ಇಂದ್ರಿಯಗಳಿಂದ ಸುಖ ಹೊಂದಬೇಕು, ಈ ಇಂದ್ರಿಯಗಳಿಂದ ಸುಖ ಹೊಂದಬೇಕು. ಶಬ್ದ ಸ್ಪರ್ಶ ರೂಪ ರಸ ಗಂಧದೊಳಗೆ ಈ ಎಚ್ಚರಿಕೆ ಅವಸ್ಥೆಯನ್ನು ಕಳೆದು ಇದ ಸಂಸ್ಕಾರ ಗಟ್ಟಿಯಾಗಿ ಅದು ಕನಸಿನ ರೂಪದೊಳಗೆ ಮನಸ್ಸು ಸಾಧನದಿಂದ ಎಲ್ಲವನ್ನ ಎಲ್ಲರೊಳಗೆ ವಿಷಯಾದಿಗಳಲ್ಲಿ ಸುಖವನ್ನ ಅಪೇಕ್ಷೆ ಆ ಕನಸಿನೊಳಗೆ ಅದು ಅಲ್ಲಿ ಸುಖ ಪಡಕ್ ಹೋಗ್ತೈತಿ. ಅಲ್ಲೂ ಕೂಡ ಕ್ಷಣಿಕ ಅದು ಮಾತ್ರ ಬರುತ್ತ ಅಜ್ಞಾನದಿಂದ ನಿದ್ರಾ ಅವಸ್ಥೆಯನ್ನ ಹೊಂತೀವಿ. ಅಲ್ಲೂ ಕೂಡ ಅದು ಮರವೆಯಿಂದ ಬರ್ತದೆ. ಅದನ್ನ ಅರಿವಿನಿಂದ ಪಡ್ಕೋ ಅಂತ ಹೇಳಿದ್ರು. ಅರಿವಿನಿಂದ ಪಡ್ಕೋ ಅದನ್ನ. ಅದು ಸಮಾಧಿ. ಅರಿವಿನಿಂದ ಪಡೆಯುವಂಥದ್ದು. ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃತ್ವ ಎಲ್ಲವೂ ಸಮಸ್ಥಿತಿ ಬಂದಾಗ ಅವೆಲ್ಲ ನಾಶ ಆದಾಗ ಅಲ್ಲಿ ಆನಂದನ ಆನಂದ ಐತಿ. ಆ ಆನಂದವನ್ನ ಹೊಂದಾಕಿದ ಪ್ರಥಮಾನುಭೂತಿ ಸಹಾಯಕ ಆಗ್ತೈತಿ ಹೊರತಾಗಿ ಉಳಿದ ಯಾವುದೇ ಹೊರಗಿನ ಬಾಹ್ಯ ಸಾಧನದಿಂದ ಆ ಸ್ಥಿತಿಯನ್ನು ಮುಟ್ಟಾಗಬಹುದು. ನಿಮ್ಮ ನೆನಪನ್ನು ಮಾಡ್ಕೊಂಡು ಹೋದಾಗ ನೀವು ಆ ಸ್ಥಿತಿಯನ್ನು ಮುಟ್ಟಾಕ ಸಾಧ್ಯ ಐತಿ. ನಾವು ಈ ಶರೀರ ಆಗಿ ಅಥವಾ ನಾನಾಗಿ ಶರೀರ ಈ ಶರೀರಕ್ಕಿದ್ದಂತ ಹೆಸರು ಅಥವಾ ಈ ಶರೀರದಿಂದ ಆಗ್ತಕ್ಕಂಥ ಕಾರ್ಯನ ನಾನು ತಿಳ್ಕೊಂಡು ಅದ ನಿಜ ಅಂತ ತಿಳ್ಕೊಂಡು ಹೋದಾಗ ಆನಂದದ ಅನುಭವ ಆಗುದು. ಇವನು ಮರೆತಾಗ ಆನಂದದ ಅನುಭವ ಆಗೈತೆ ಹೊರತಾಗಿ ಇವನು ಹಿಡ್ಕೊಂಡು ಹೊರತಾಗ ಆನಂದ ಅನುಭವ ಆಗುದಿಲ್ಲ. ಅದಕ್ಕೆ ಇವನು ಮರಿದಲ್ಲ ನಾಶ ಮಾಡ್ಕೊಳ್ಬೇಕಾಗಿತ್ತು. ಇವನ್ನ ತ್ಯಾಗ ಮಾಡ್ಬೇಕಾಗಿತ್ತು. ತ್ಯಾಗ ಮಾಡಿದಾಗ ಮಾತ್ರ ಶಾಶ್ವತವಾದಂತ ಆನಂದ. ಅದಕ್ಕೆ ಪ್ರಥಮಾನುಭೂತಿ ಒಳಗೆ ಇದರ ಭಾವ ಇರುವುದಿಲ್ಲ ಅಂತ ಅಲ್ಲಿ ಆನಂದದ ಅನುಭವ. ಅದಕ್ಕೆ ಕ್ಷಣಿಕ ಅಂತ ಆ ಕ್ಷಣಿಕವಾದದ್ದನ್ನ ಗಟ್ಟಿಗೊಳಿಸುವಂತ ಬಂದದ ಅದು ಈಗ ಸರ್ ಹೇಳಿದಂಗೆ ಈಗ ಆಗ್ಬೋದು. ಹಿಂದ ಶ್ರವಣಕ್ಕೆ ಸಮಾಧಿ ಅಂತ ಹೇಳಿ ಶ್ರವಣ ಮಾಡ್ತಾ ಅವಾಗ ಸಮಾಧಿ ಹೊಂದ್ಬೋದು. ಅಂದ್ರೆ ಅಂತಃಕರಣ ಶುದ್ಧಿ ಇದ್ದಾಗ ಮಾತ್ರ ಆಕೈತಿ ಹೊರತಾಗಿ ಅಂತಃಕರಣ ಶುದ್ಧಿ ಇಲ್ಲದಾಗ ಆಗೋದು. ಶ್ರವಣಕ್ಕೆ ಸಮಾಧಿ
ಈ ವಿಚಾರ ಮಾಡೋದ್ನಾಗ ಸಮಾಧಿ ಇವೆಲ್ಲ ಯಾವಾಗ ಅಂದ್ರೆ ಅಂತಕ್ಕನ್ನ ಶುದ್ಧಿ ಇದ್ದಾಗ ಇಂದಿನ ತಯಾರಿ ಭೂಮಿಗೆ ತಯಾರಿ ಇದ್ದಾಗ ಆಕೈತಿ. ಆ ಭೂಮಿಗೆ ತಯಾರಿಗಾಗಿ ಪ್ರಯತ್ನ ಮಾಡಬೇಕು. ಭೂಮಿಗೆ ತಯಾರಿ ಮಾಡ್ಕೊಳಕ ಪ್ರಯತ್ನ ಇಲ್ಲ ನಮ್ಗೆ. ಬರೇ ಎದಕ್ಕಾಗಿ ಕಳೆಯಕತ್ತೀವೋ ಹಿಂದಿನ ಸಂಸ್ಕಾರಕ್ಕಾಗಿ ಈ ಜೀವನವನ್ನ ಕಳೆಯಕತ್ತೀವಿ. ಈ ತೋರಿಕೆ ಒಳಗೆ ಸುಖ ಐತೆ. ಅದಕ್ಕೆ ಇದು ತೋರಿಕೆ ಅನಿತ್ಯ ಐತಿ ಅನ್ನೋದು ಖಾತ್ರಿ ಆಗುತ್ತಾನೋ ಬಿಡಬಾರ್ದು. ಶ್ರವಣನ ನಮಗೆ ಇದು ತೋರಿಕೆ ಅನಿತ್ಯ ಐತಿ, ನೀ ನಿತ್ಯದಿ, ಅದಕ್ಕೆ ಆಧಾರ ನೀನದಿ ಅನ್ನೋದನ್ನ ಗಟ್ಟಿಗೊಳಿಸ್ತದೆ, ವಿವೇಕವನ್ನ ಜಾಗೃತಗೊಳಿಸ್ತದೆ. ಅದಕ್ಕೆ ಪ್ರತಿದಿನ ಈ ಸರ್ ಹೇಳಂಗೆ ಇಲ್ಲೇ ಮಾತು ಹೋಗುದಲ್ಲ, ಇಲ್ಲೇ ಮರಿದಲ್ಲ. ಇದನ್ನ ಹಿಡ್ಕೊಳೋದು ಹೊರಗಿಂದೆಲ್ಲ ಹೊರಗಿಂದ ಮರಿಬೇಕು, ಇದನ್ನ ಹಿಡ್ಕೋಬೇಕು ಅಂದಾಗ ಇದು ಅನುಭವಕ್ಕೆ ಬರ್ತದೆ. ನಾವು ಇದನ್ನ ಬಿಡ್ತೇವೆ, ಹೊರಗಿಂದ ಮತ್ತೆ ಹಿಡ್ಕೊಂತೇವೆ. ಅದಕ್ಕೆ ಇದು ಗಟ್ಟಿ ಅನುಭವಗಳೆಲ್ಲರೂ ಏನ್ ಮಾಡಿದ್ರು, ಇದನ್ನೆಲ್ಲ ಬಿಟ್ರು, ತೋರಿಕೆಯನ್ನು ಬಿಟ್ಟು ಆತ್ಮಭಾವದ ನೆಲೆಯಾಗಿ ನಿಂತರು. ಅದಕ್ಕೆ ಅವ್ರ ಮುಕ್ತತೆ ಅನುಭವ ಮಾಡ್ತಾರೆ. ಶಾಶ್ವತವಾದಂತಹ ಸುಖದ ಅನುಭವಗಳು. ನಾವು ಕ್ಷಣಿಕ ಸುಖಕ್ಕಾಗಿ ಬೆನ್ನತ್ತೇವೆ, ಶಾಶ್ವತ ಸುಖದ ಅನುಭವ. ಆ ಕ್ಷಣಿಕ ಸುಖನೂ ಕೂಡ ಯಾರ ಆಧಾರ ಮೇಲೆ ತೋರೈತಿ? ಶಾಶ್ವತವಾದಂತಹ ಸುಖದ ಆಧಾರ ಮೇಲೆ ತೋರಿತದೆ. ನನ್ನ ಭಾವ ಬಂದ ಆ ಭಾವನೆಯನ್ನ ಅದ್ಯಾಕ ಪ್ರಯತ್ನ ಮಾಡ್ಬೇಕು. ಬೇರೆ ಬೇರೆ ಭಾವಿಸ್ಕೊಂತ ಹೊಂಟೇವು. ಅಣ್ಣ ಹೇಳ್ದಂಗೆ ಎಲ್ಲ ನಾವು ಬೇರೆ ಬೇರೆನ ಭಾವಿಸ್ಕೊಂತ ಹೊಂಟೇವು. ಬ್ರಹ್ಮಜ್ಞಾನನ ಇಲ್ಲ, ಅದಕ್ಕೆ ಅದು ಸುಖ ಇಲ್ಲಂಗೆ. ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ನಂದಿಲ್ಲದ ಅವನಿಗೆ ಇರೋದಯ್ಯ ಸುಖ ಇರೋದಯ್ಯ. ಬ್ರಹ್ಮಜ್ಞಾನ ಅಂದ್ರೆ ತನ್ನ ಜ್ಞಾನ ಇಲ್ಲದ ಅವನಿಗೆ. ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಆಕಾರ ಕಲ್ಪಿಸುವಂತೇವೆ. ಆಕಾರ ಅಲ್ಲ, ನಿರಾಕುರ ನಿರ್ಗುಣ ನಿರ್ಲೇಪ ಆದಂತ ಸತ್ಯ ಯಾವ್ದೈತಿ ಅದಕ್ಕೆ ಬ್ರಹ್ಮ ಅಂತ. ಸತ್ಯ ಅಂದ್ರೆ ಯಾವಾಗ್ಲೂ ಇರ್ತಕ್ಕಂಥದ್ದು, ತ್ರಿಕಾಲಬಾಧಿತ ವಸ್ತು. ಇದು ಒಮ್ಮಿದ್ದು ಇಲ್ಲ ಅನಿಸ್ಕೊಂತೈತಿ, ಅದಕ್ಕೆ ಇದು ಅಸತ್ಯ, ಜಡ ಐತಿ, ಇದು ವಿಕಾರ ಅನ್ನುವಂಥದ್ದು, ಒಂದು ನಾಶ ಆಕೈತಿ. ಅದಕ್ಕೆ ಇದು ನಿತ್ಯ ಇಲ್ಲ ಅಂತ ಇದನ್ನ ಕೈ ಬಿಟ್ಟು ನಿತ್ಯ ಯಾವ್ದೈತಿ ಅದನ್ನ ಹುಡುಕಾಕಿ ನಾವು ಪ್ರಯತ್ನ ಮಾಡಿದಾಗ ಅದು ನಾನಾ ಅದೇನೆ ಅನ್ನೋದು ಕಾಣ್ತೇವೆ. ನನಗೆ ಗಣ್ಯವಾಗಿ ಇನ್ನೊಂದು ಯಾವುದೂ ಇಲ್ಲ. ಯಾಕಂದ್ರೆ ಮೂರು ಅವಸ್ಥೆಗಳನ್ನ ಅರಿವಿಂದ ಬೇರೆ ಸಾಕ್ಷಿಕ ಹಾಗೆ ನಾನು ಅದೇನಿ. ಎಚ್ಚರ, ಕನಸು, ನಿದ್ರೆ ಮೂರು ಅವಸ್ಥೆಯನ್ನು ಅರಿತಾ ನಾ ಬೇರೆನಾದೇನಿ. ನನಗೆ ಯಾವ ಬಾಧೆನೂ ಆಗಿಲ್ಲ. ನಾ ಮೂರು ಅವಸ್ಥೆಯನ್ನು ಅರಿತಾ ಸದಾ ಯಾವಾಗಲೂ ಇರ್ತಕ್ಕಂಥ ಬಾಧೆ ಹೊಂದದೆ ಇರ್ತಕ್ಕಂಥ ಸತ್ಯನ ನನ್ನ ನಿಜ ಐತಿ ಅಂತ ಅದರ ತಿಳುವಳಿಕೆಯನ್ನು ಮಾಡ್ಕೊಂತ ಹೋದಾಗ ಈ ತೋರಿಕೆ ಭಾವವನ್ನು ಕಳ್ಕೊಳಕ್ ಸಾಧ್ಯ, ಇರುವಿಕೆಯಲ್ಲಿ ಉಳಿಯಕ್ ಸಾಧ್ಯ. ನಾವು ಬರೇ ಈ ತೋರಿಕೆಯನ್ನು ಅವಲಂಬನೆ ಹಾಕೊಂಡು ಹೊಂಟೇವು. ಮತ್ತೆ ಇದನ್ನ ಈಗ ಹೌದೌದು ಅನಿಸ್ತತಿ, ಮತ್ತೆ ಬಿಟ್ಟು ಹೋದ ತಕ್ಷಣ ಹೊರಗೋದ ತಕ್ಷಣ ಅದು ಇಂದ್ರಿಯಗಳಿಗೆ ಗೋಚರಾಕೈತಿ. ಇಂದ್ರಿಯ ಗಮನ ಐತಿ, ಇದು ಅನುಭವ ಗಮನ ಐತಿ. ಅದಕ್ಕೆ ಅನುಭವದಿಂದ ನೋಡ್ಕೊಂತೀವಿ, ಇಂದ್ರಿಯಗಳಿಂದ ನೋಡ್ಬೇಡ. ಇದನ್ನ ಈ ನಿನ್ನೊಳಗಿರ್ತಕ್ಕಂಥ ಸತ್ಯವನ್ನ ಅನುಭವದಿಂದ ನೋಡು. ನೀನ ಮುಕ್ತಕ್ಕಿಯವಾಗ ಇದನ್ನ ಅನುಭವದಿಂದ ನೋಡಕ್ ನಾವು ಅಂತಿಲ್ಲ, ಇಂದ್ರಿಯಗಳನ್ನ ಮುಖಾಂತರ ನೋಡಕ್ ಹೊಂಟೇವು. ಸುಖವನ್ನ ಇಂದ್ರಿಯಗಳ ಮುಖಾಂತರ ಆರಿಸುವಂತೇವ್ ನಾವು. ಸುಖ ಇದು ಇಂದ್ರಿಯ ಯಾವ ಇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ, ಅದು ನಿನ್ನ ಒಳಗೈತದ, ನೀನ ಅದದಿ. ಅದನ್ನ ಅನುಭವದಿಂದ ನೋಡ್ಕೊಂತೀವಿ. ತಾನೇ ತನ್ನೋಡು ತನ್ನ ನಿಜವನ್ನು ನೋಡೋದು, ಚಿದಖಂಡ ರೂಪನೆಯನ್ನು ನೋಡುದು. ನಿನ್ನೊಳಗೆ ಅದಿ, ನೀನ ಅದು ವ್ಯಾಪಕವಾದಂತ ಅರಿವು ಸ್ವರೂಪನ ನೀನದಿ, ಎಲ್ಲಕ್ಕೂ ಆಶ್ರಯದಾತ ನೀನದಿ. ಅದನ್ನ ಅನುಭವದಿಂದ ನೋಡ್ಕೊಂಡು ಅಂದಾಗ ಅದು ನೀನು ಖಾತ್ರಿ. ಈ ಇಂದ್ರಿಯಗಳ ಮುಖಾಂತರ ನೋಡುವತ್ನಾಗ ಅದೆಲ್ಲ ಕಲ್ಪನೆಯಿಂದ ಕೂಡಿದ್ದು. ಆ ಕಲ್ಪನೆ ನಾಶ ಆಕೈತಿ, ಮತ್ತೊಂದು ಕಲ್ಪನೆ ಉದಯ ಆಕೈತಿ. ಒಂದು ಕಲ್ಪನೆ ಉದಯ ಆಗಿ ಒಂದು ಕಲ್ಪನೆ ನಾಶ ಆದ್ರೆ ಅಂದ್ರೆ ಅಲ್ಲಿ ದುಃಖ ಚಾಲು ಆಗ್ತೈತಿ. ಯಾಕಂದ್ರೆ ಕಲ್ಪನಾ ದುಃಖದಿಂದ ಕೂಡ್ಯಾವ. ಹೌದಲ್ಲ, ನಾ ಎಷ್ಟು ಅಪೇಕ್ಷೆ ಪಟ್ಕೊಂಡು ಅಂತ ವಸ್ತು ತಂದೆ ಅಂದ್ರೆ ನಾನು ಸುಖ ಹೊಂತೀನಿ ಅಂತ ಮಾರ್ಕೆಟ್ಲಿಂದ ತರ್ತೇವೆ. ತಂದ್ಮೇಲೆ ಅದರ ಆ ಕುಂದುಕೊರತೆಗಳ ಗಮನಕ್ಕೆ ಬರಾಕತ್ತೇ ದುಃಖ ಕೂಡ. ಎಷ್ಟು ಬೈಕೆಯಿಂದ ತಂದಿದ್ದನ್ನ ಆ ವಸ್ತುವನ್ನ, ಆ ಬೈಕೆ ಕ್ಷಣ ಮಾತ್ರದಲ್ಲಿ ಬಂಗುಳಾಗಿ. ಯಾಕೆ? ಅದರಲ್ಲಿರುವಂತ ದೋಷಗಳನ್ನು. ಹಂಗೆ ಇದ್ರೊಳಗಿರುವಂತ ದೋಷಗಳನ್ನ ಅರಿ. ನೀನು ಈ ತೋರಿಕೆಯಲ್ಲಿ ಇರುವಂತ ದೋಷಗಳನ್ನ ಅರಿ. ಅವಾಗ ಇದ್ರ ಮ್ಯಾಲಿನ ಮೋಹ ನಾಶ ಆಗ್ತೈತಿ. ಮೋಹ ನಾಶ ಅಂತಂದ್ರೆ ಆ ಸುಖ ಸ್ವರೂಪನ ನೀನು ಅರಿವಿ ಅನ್ನೋದು ಕಾಣ್ತೇವೆ. ನಾವು ದೋಷ ಅರಿಯಕ್ಕೆ ಪ್ರಯತ್ನ ಮಾಡಾಕತ್ತಿಲ್ಲ. ಇದ್ರೊಳಗೆ ಎಲ್ಲವೂ ಸುಖ ಕೊಡ್ತಾವ ಅಂತ ಕಾಣತ್ತೀನಿ. ದೋಷ ಇದ್ದದಲ್ಲೇ ಸುಖ ಕೊಡ್ತಾವ ಅಂತ ನೋಡಾಕತ್ತೀನಿ. ಆ
ದೋಷ ಅರ್ಯಾಕ ಒಮ್ಮೆ ಅನುಭವ ಬಂತಂದ್ರ ದುಃಖ ಅಂತ ಕೈ ಬಿಡ್ತೇವೆ, ಮತ್ತೆ ಅದನ್ನ ಮರಿತೇವೆ, ಮತ್ತೆ ಸುಖನ ಕೊಡ್ತಾವ ಅಂತ ಮತ್ತೆ ಪುನಃ ಪುನಃ ಅದ್ರಾಗೆ ಇದನ್ನ ಈ ಭಾವ ಕಡಿಮೆ ಆಗ್ಬೇಕಂದ್ರೆ ನಮ್ಮನ್ನ ನಾವು ಅರ್ಯಾಕ ಚಾಲು ಮಾಡ್ಬೇಕು. ಅದಕ್ಕೆ ಸತ್ಸಂಗವನ್ನ ಅವಲಂಬನ ಆಗುದು. ಆ ಸತ್ಸಂಗ ಏನ್ ತಿಳಿಸ್ಕೊಡ್ತೈತಿ, ನೀನ ಸತ್ಯ ದೀಪ, ಇವು ತೋರಿದ್ದೆಲ್ಲ ಮಿಥ್ಯ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ. ಯಾಕಂದ್ರ ಬ್ರಹ್ಮ ಯಾವಾಗ ಬ್ರಹ್ಮನ ಆಧಾರದ ಮೇಲಿದ್ದ ಇದು ಅನಿತ್ಯ ವಸ್ತುವಿನ ತೋರ್ತವು, ಆ ಅನಿತ್ಯ ವಸ್ತುವಿಗೆ ಅಸ್ತಿತ್ವ ಇಲ್ಲ, ಬ್ರಹ್ಮ ಮಾತ್ರ ಸತ್ಯದನ ಅಂದ್ರೆ ನೀನ ಸತ್ಯದಿ, ನೀನ ಆಧಾರದ ಮೇಲಿದ್ದ ಇದೆಲ್ಲ ತೋರ್ತೈತಿ. ಅದಕ್ಕೆ ನೀನ ಸತ್ಯ ಅಂತ ತಿಳ್ಕೊಂಡ್ರೆ ನೋಡ್ರಿ, ಇದನ್ನ ಸುಮ್ಮನೆ ಇರಕ್ಕೆ ಪ್ರಯತ್ನ ಮಾಡು. ಸುಮ್ಮನೆ ಇದ್ದಾಗ ಇದು ಅನುಭವಕ್ಕೆ ಬರ್ತದೆ. ಏನಾರ ಕಲ್ಪನೆ ಮಾಡುದಲ್ಲ, ನಿನ್ನ ಕಲ್ಪನೆಯನ್ನ ಯಾವುದರಿಂದನೂ ಮಾಡಕ್ ಸಾಧ್ಯ ಇಲ್ಲ. ನಾನ್ ಹಂಗದೇನಿ ಹಿಂಗದೇನಿ ಅಂತ ಭಾವಿಸ್ಕೊಳಕ್ ಹೋಗಲ್ಲ. ಭಾವನೆಗೆ ಆಧಾರ ನೀನದಿ, ಆ ಭಾವನೆಯನ್ನ ನಾಶ ಮಾಡ್ಬೋದು. ಅವಾಗ ನೀನಾಗಿ ಹೋಗ್ತೀನಿ. ಎಲ್ಲ ಅನುಭವಗಳ ಭಾವನೆಗಳನ್ನ ನಾಶ ಮಾಡ್ಕೊಂಡ್ರು. ಎದರಿಂದ? ವಿವೇಕದಿಂದ ನಾಶ ಮಾಡ್ಕೊಂಡ್ರು. ಹೊರತಾಗೆ ಯಾವುದೇ ಒಂದು ರೂಪವನ್ನ ಅಥವಾ ಶಬ್ದವನ್ನ ಅನ್ಕೊಂತ ಕುಂತ ಆ ಭಾವನೆಗಳನ್ನ ನಾಶ ಮಾಡ್ಕೊಳ್ಳಿ. ಅನುಭವದಿಂದ ನಾಶ ಮಾಡ್ಕೊಂಡ್ರವನ್ನ ಈ ತೋರಿಕೆ ಅನಿತ್ಯ ಐತಿ, ಈ ತೋರಿಕೆಗೆ ನಾ ಆಧಾರ ಅದೇನಿ, ಆ ಆಧಾರ ನನ್ನ ನಿಜ ಸ್ವರೂಪ ಅಂತ ಅದಕ್ಕೆ ಆ ಭಾವನೆಯನ್ನ ಅಳದ್ರು. ಅದನ್ನ ನಾವು ಮಾಡ್ಕೋಬೇಕಾಯ್ತು. ವಿವೇಕವನ್ನ ಜಾಗೃತಗೊಳಿಸ್ಕೋಬೇಕಾಯ್ತು. ಅದಕ್ಕಾಗಿ ನೀನು ಏನ್ ಮಾಡೋದು? ಪುಣ್ಯವನ್ನ ಮಾಡೋದು. ವಿವೇಕ ನೀನು ಜಾಗೃತ ಆಗ್ಬೇಕಂದ್ರ ಸುಕೃತಾದಿ ಫಲಗಳು ಇರಬೇಕಲ್ಲ. ನೀ ಏನ್ ಮಾಡೋದು? ಪುಣ್ಯ ಮಾಡೋದು. ಫಲ ಇಲ್ಲ ಅಂದ್ರೆ ನಿನ್ನ ನಿಜವನ್ನ ತಿಳಿಯಕ್ಕಾಗಲ್ಲ. ಅದಕ್ಕೆ ಮೊದಲೇ ಜೀವಿಗಳನ್ನ ಸಂತೋಷ ಫಲ ಅಂತ ತಿಳ್ಕೊಂಡ್ರೆ ಯಜ್ಞ ಯಾಗ ದಾನ ಇದಲ್ಲ, ಪೂಜಾ ಇದಲ್ಲ. ಅವ್ರು ಹೇಳಿದ್ದು ಜೀವಿಗಳು ಎಲ್ಲಿದಾವು, ಚೈತನ್ಯ ಎಲ್ಲೈತಿ ಅಲ್ಲಿ ಸರಿಯಾಗಿ ನಡೆಸೋ ಸತ್ಯ ಅಹಿಂಸೆ ಅಸ್ಥೆ ಬ್ರಹ್ಮಚರ್ಯ ಅಜ್ಜೆಯಿಂದ ಅಲ್ಲಿ ನಡ್ಕೋ. ಅಲ್ಲಿ ನಡ್ಕೊಂಡೆ ಅಂದ್ರೆ ನಿನ್ನಲ್ಲಿರುವಂತ ದೋಷಗಳು ಅನುಭವ ಕೊಡ್ತಾವು. ಅವನ ದೋಷಗಳನ್ನ ಮೀರ್ ನಿಂತಂದ್ರೆ ನೀನ ಬ್ರಹ್ಮ. ದೋಷಗಳನ್ನ ಅರ್ಯಾಕ ಪ್ರಯತ್ನ ಮಾಡಬೇಕು. ನನ್ನಲ್ಲಿರುವಂತ ದೋಷಗಳನ್ನ ನನಗೆ ಅನುಭವಕ್ಕೆ ಯಾವಾಗ ಬರ್ತಾವ ಅಂದ್ರೆ ಇತರರು ಕೂಡ ನಾನು ಸರಿಯಾಗಿ ನಡ್ಕೊಳಕತ್ತೆ ಅದು ಅನುಭವ ಬರ್ತಾವ. ಯಾವ ದೋಷದವು ಕೂಡ ಇನ್ನೊಬ್ರು ಕೂಡ ನಡ್ಕೊಳಕ ಪ್ರಯತ್ನ ಇಲ್ಲ ಅಂದ್ರೆ ಯಾವಾಗ ಕಲ್ಲು ಕಟ್ಟಿ ಕೂಡ ನಡ್ಕೊಂಡಾಗ ಇವು ದೋಷಗಳ ಅನುಭವ ಬರ್ತದೆ. ನಾವು ಕಲ್ಲು ಕಟ್ಟಿ ಕೂಡ ನಡ್ಕೊಳಕ್ ಹೊಂಟೇವ್. ನಾವು ಅಲ್ಲಿ ಉದ್ದುದ ಮಗ ಹಚ್ಚಿ ನಡ್ಕೊಂತೇವ. ಇಲ್ಲಿ ಅದಕ್ಕೆ ನನ್ನ ದೋಷಗಳು ನನಗೆ ಅನುಭವ ಬರ್ತದೆ. ನಾವು ಮಾಡೋದು ಒಂದ್ ಕಡೆ ಆಗೈತಿ, ಭಾವ ಒಂದ್ ಕಡೆ, ಬರಿ ಒಂದ್ ಕಡೆ. ಎಲ್ಲಿ ಭಾವ ಐತಿ ಅಲ್ಲಿ ಬರಿ ಕೊಟ್ರೆ ಆ ಭಾವನೆಗಳು ನಾಶ ಇರ್ತವೆ. ಭಾವ ಇರೋದು ಒಂದ್ ಕಡೆ, ಬರೀ ಒಂದ್ ಕಡೆ ಅರ್ಥ ಆಗ್ತೇವೆ. ಅದಕ್ಕೆ ಭಾವನೆಗಳು ಅಡಬಹುದು. ಅದಕ್ಕೆ ವಿಚಾರ ಮಾಡ್ಬೇಕಾಯ್ತು. ನಾವು ವಿಚಾರ ಮಾಡಿ ಇಂಥ ವಿಚಾರಗಳಿಗೆ ಎಷ್ಟೆಷ್ಟು ಅವಕಾಶ ಕೊಡ್ತೇವೋ ಅಷ್ಟಷ್ಟು ನಾವು ಬಲಿಷ್ಠರಾಗಕ್ಕೆ ಸಾಧ್ಯ. ನಾವು ನಮ್ಮಲ್ಲಿರುವಂತ ಏನು ಅನ್ಯತಾ ಭಾವವನ್ನು ಕಳ್ಕೊಳಕ್ ಸಾಧ್ಯ. ನಾನಾಗೆ ಉಳಿಯಕ್ ಸಾಧ್ಯ. ಅದಕ್ಕೆ ಪ್ರಯತ್ನ ಮಾಡಬೇಕಾಯ್ತು. ಅದಕ್ಕಾಗಿ ಇಂಥ ವಿಚಾರಗಳನ್ನ ಸದಾ ಅದಕ್ಕೆ ನೆನೆಯುವುದು ಅನ್ನೋದಿಲ್ಲ. ಯಾವಾಗಲೂ ಇಂಥ ವಿಚಾರಗಳನ್ನ ನೆನಪು ಮಾಡ್ತಾ ಇದ್ದಾಗ ಅನ್ಯತಾ ಭಾವಗಳೆಲ್ಲ ದೂರ ಆಗ್ತವೆ. ನನ್ನ ಭಾವ ಗಟ್ಟೆಕ್ಕು ಅಂತ ಮೇಲಿಂದ ಮೇಲೆ ಮಾಡಿ ನಮ್ಮಲ್ಲಿರುವಂತ ದೋಷಗಳನ್ನು ಕಳ್ಕೊಂಡು ನಾವು ಮುಕ್ತತೆ ಅನುಭವ ಮಾಡ್ಕೊಂಡು ಇದೇ ತಿಂಗಳು 15ರಿಂದ 17ರವರೆಗೆ ಧಾರವಾಡದೊಳಗ ಆತ್ಮಾನಂದರ ಮತ್ತು ಶ್ರೀಗಳವರ ಧರ್ಮಪತ್ನಿಯವರಾದ ಪೂಜಾ ದೇವಮ್ಮನವರ ಹಾಗೂ ನಿರಂಜನ ಮಹಾಸ್ವಾಮಿಗಳ ಪೂರ್ಣಸ್ಮರಣೆ ಮಹೋತ್ಸವದ ಗುರುದೇವ ಆತ್ಮಾನಂದ ಆಶ್ರಮ ರಾಘವೇಂದ್ರ ನಗರ್ ಮಾರಾಕೋಟಿ ರಸ್ತೆ ಧಾರವಾಡ 2013ರಿಂದ 17/2017ವರೆಗೂ 3 ದಿನ ಕಾರ್ಯಕ್ರಮ ಆಗಿದೆ. 19ನೇ ತಾರೀಕಿಗೆ 12 ಆಶ್ರಮದೊಳಗೂ ಕಾರ್ಯಕ್ರಮ ಆಗಿದೆ. ಮುಂದಿನ ತಿಂಗಳು ಜನವರಿ 7ನೇ ತಾರೀಕು ಜನವರಿ